ನಿಮ್ಗೆ ಯಾರೋ ವಿಷಯನೇ ತಿಳಿಸಿಲ್ಲ ಅನ್ಸುತ್ತೆ. ಯಾವ ವಿಷಯ? ಸ್ಕೂಲ್ ಕಟ್ಟಿಸ್ತಾರೋ ವಿಷಯ. ಅದಾ? ನನಗೂ ಸ್ವಲ್ಪ ಗೊತ್ತು ಅದ್ರ ಬಗ್ಗೆ. ಹೇಗಿದ್ರು ಇನ್ನೂ ಕೆಲಸ ಪೂರ್ತಿ ಆಗಿಲ್ವಲ್ಲ, ಪೂರ್ತಿ ಆದ್ಮೇಲೆ ಒಟ್ಟಿಗೆ ಹೇಳೋಣ ಅಂತ ಸುಮ್ಮನಿರ್ಬೇಕು ಬಿಡು. ಅದ್ ಹೇಗ್ರಿ ಆಗುತ್ತೆ? ನೀವು ಈ ಮನೆ ಮಗ ತಾನೆ ರೀ. ಬೇರೆ ವಿಚಾರ ಆಗಿದ್ರೆ ಹಾಳಾಗಿ ಹೋಗ್ಲಿ ಅಂತ ಸುಮ್ಮನಾಗ್ಬೋದಾಗಿತ್ತು. ಆದ್ರೆ ಇದು ನಾಳೆ ದಿನ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋ ವಿಚಾರ. ನಿಮ್ಗೂ ಸ್ಕೂಲ್ಗೂ ಯಾವ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇದ್ದಾರೆ. ನೀವು ಹೀಗೆ ಇರಿ. ನಾಳೆ ಅವ್ರು ಸ್ಕೂಲ್ ಶುರು ಮಾಡಿ ಲಕ್ಷಾಂತರ ರೂಪಾಯಿ ಹಣನ ಎಣ್ಸ್ಕೊಂಡು ಹೋಗ್ತಾರೆ. ನೀವು ತೋಟಕ್ಕೆ ಹೋಗಿ ಆಳ್ಗಳನ್ನ ಎಣ್ಸಿ. ಏನಪ್ಪ, ನಿಮಗೊಂಚೂರು ಜವಾಬ್ದಾರಿನೇ ಇಲ್ಲ. ಹೋಗ್ಲಿ ಬಿಡೆ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಈಗ್ಲೇ ಕೇಳೋದ್ ಬೇಡ ಅಂತ ಸುಮ್ಮನಿದ್ದೆ ಅಷ್ಟೇ. ಅದೇನ್ ಕೇಳ್ತಿರೋ ಏನೋ, ಕಾಲ ಮಿಂಚೋದ್ಮೇಲೆ ಕೇಳೇನ್ ಪ್ರಯೋಜನ? ಐಶ್ವರ್ಯ, ನಾವೇ ಶಾಲೆ ಪ್ರಾರಂಭ ಮಾಡಿದ್ವಿ. ನಾಳೆಯಿಂದ ನೀನು ಅಲ್ಲಿಗೆ ಹೋಗು. ಶಾಲೆಗ? ನಾನು ಹೋಗಿ ಏನ್ ಮಾಡ್ಲಿ ಬಾಬಾ? ಅಲ್ಲಿ ಒಂದು ಆಯಾ ಕೆಲಸ ಖಾಲಿ ಇದೆ. ನಮ್ಮೋರು ಅಂತ ನೀನು ಅಲ್ಲಿದ್ರೆ ಬೇರೆ ಕೆಲಸ ಮಾಡೋ ಜನಕ್ಕೆ ಒಂದು ಭಯ ಅಂತಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ನಾಳೆಯಿಂದ ಸ್ಕೂಲ್ಗೆ ಹೋಗುವಂತೆ. ಒಳ್ಳೆ ಸೀರೆ ಉಟ್ಕೊಂಡು ಹೋಗು. ಈ ಅವತಾರದಲ್ಲಿ ಹೋಗ್ಬೇಡ. ಯಾಕಂದ್ರೆ ನೀನು ಈ ಮನೆ ಸೊಸೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ನಾನು ಶಾಪಿಂಗ್ ಹೋಗ್ಬೇಕು ಅಂತ. ಆದ್ರೆ ನೀವು ಪುರ್ಸೊತ್ ಮಾಡ್ಕೊಳ್ತಾನೆ ಇಲ್ಲ. ಅದೇನಾದ್ರೂ ಸರಿ, ನೀನನ್ನ ಇವತ್ತು ಶಾಪಿಂಗ್ ಕರ್ಕೊಂಡು ಹೋಗ್ಲೇಬೇಕು. ಅಲ್ಲ, ಮೊನ್ನೆ ತಾನೇ ಶಾಪಿಂಗ್ ಅಂತ ಅದೇನೇನೋ ತಗೊಂಡಿಯಲ್ಲೇ, ಮತ್ತೆಂತದೆ ಶಾಪಿಂಗು? ಅವತ್ತು ಬರೀ ಸ್ಯಾರೀಸ್ ತಗೊಂಡಿದ್ದೆ. ಮನೇಲಿ ಹಾಕೊಳ್ಳೋದಕ್ಕೆ ಒಳ್ಳೊಳ್ಳೆ ಡ್ರೆಸ್ಸಸ್ ಬೇಡ್ವಾ? ನಾನೇ ನಿಮ್ಮನೆ ಹೆಣ್ಮಕ್ಳು ತರ ಯಾವಾಗ್ಲೂ ಸೀರೆನೆ ಉಟ್ಕೊಂಡು ಬಿದ್ದಿರಲ್ಲ. ಯಾಕೆ? ಸೀರೆ ಉಟ್ಕೊಂಡಿರೋದಕ್ಕೆ ಏನಾಗುತ್ತೆ? ಹೀಗೆಲ್ಲ ಅಡ್ಡಿ ಮಾಡಿದ್ರೆ ನನ್ಗಿಷ್ಟ ಆಗಲ್ಲ ಮಂಜುನಾಥ್. ಎಲ್ಲ ನೀವ್ ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರ್ಬೇಕಾ? ನನ್ ಕೈಲಾಗಲ್ಲ. ಈಗೇನು ನಾನು ಹೇಳ್ದಷ್ಟು ಕೇಳ್ತೀಯೋ ಇಲ್ವೋ? ಕೇಳಲ್ಲ. ನೀವ್ ಹೀಗೆ ನನ್ನ ಪ್ರತಿಯೊಂದಕ್ಕೂ ಅಡ್ಡಿಪಡಿಸೋ ಹಾಗಿದ್ರೆ ನನ್ನ ನ್ಯಾಪ್ರಿ ಮದುವೆ ಮಾಡ್ಕೋಬೇಕಾಗಿತ್ತು. ಕಾಂತಿ ತರ ಯಾವ್ದಾದ್ರು ಹಳ್ಳಿ ಹುಡುಗಿನೇ ಕಟ್ಕೋಬೇಕಾಗಿತ್ತು. ಇಂಥದಕ್ಕೆಲ್ಲ ಬಗ್ಗೋಳಲ್ಲ ನಾನು, ಗೊತ್ತಾಯ್ತಲ್ವಾ? ಇವೆಲ್ಲ ಕಾಂತಿ ತರದ ಹತ್ರ ನಡೆಯುತ್ತೆ, ನನ್ನ ಹತ್ರ ಅಲ್ಲ. ಮಂಜು ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಹೆಸರಿಗೆ 2 ಮದ್ವೆ ಆಗಿದ್ರು ಸಂಸಾರ ಭಾಗ್ಯನೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲದ ನೀರು ಅಂತ, ಹಾಗಾಯ್ತು. ಆ ಮಂಜುಗೆ ಅಮ್ಮನ್ ಕಾಡ್ತಿಂದ ಹುಚ್ಚಿಡಿಯೋದೊಂದು ಬಾಕಿ ನೋಡಿ. ಅಯ್ಯೋ ಹೋಗ್ಲಿ ಬಿಡ, ಅವನ್ಗೆ ಇವಳಲ್ಲ ಅಂದ್ರೆ ಇನ್ನೊಬ್ಳು ಕಣೆ. ಪಾಪ ಐಶ್ವರ್ಯ ಏನ್ ತಪ್ಪು ಮಾಡಿದ್ಲು? ಇವನನ್ನ ಮದ್ವೆ ಆಗಿದ್ದ ತಪ್ಪಕ್ಕೆ ಅವಳು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ. ಅವಳಿಗೆ ಹಾಗೆ ಆಗ್ಬೇಕು. ಅದಕ್ಕೆ ಈ ಸಂಸಾರ ಹಾಳು ಮಾಡೋದಕ್ಕೆ ತಾನೇ ಅವಳು ಬಂದಿದ್ದು. ಅವಳ ಮನೆಯವರು ಅಂಥವ್ರೆ ಬಿಡಿ. ಅಲ್ಲ, ಸ್ವಲ್ಪ ಹಿಂದೆ ಮುಂದೆ ವಿಚಾರಿಸ್ದೇನೆ ಮದ್ವೆ ಮಾಡ್ಕೊಟ್ಟಿದಾರಲ್ಲ, ಅತಿ ಬುದ್ಧಿವಂತರಿಗೆ ಹೀಗೆ ಆಗೋದು. ನಮಸ್ಕಾರ. ಅರುಣ ಅವರೇ, ಇವರು ರವೀಂದ್ರ ಅಂತ. ನಮಸ್ಕಾರ. ನಮಸ್ಕಾರ. ನಮ್ಮೂರ್ ಹುಡುಗನೇ. ಇಂಗ್ಲಿಷ್ಗೆ ಮೇಷ್ಟ್ರು ಬೇಕು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಕರ್ಸಿದ್ದೀನಿ. ನೀವು ನಾಳೆನೇ ಬಂದು ರಿಪೋರ್ಟ್ ಮಾಡ್ಕೊಳ್ಳಿ. ಅಪಾಯಿಂಟ್ಮೆಂಟ್ ಆರ್ಡರ್ ರೆಡಿ ಮಾಡಿಸಿರ್ತೀನಿ. ನಿಜ ಹೇಳಬೇಕು ಅಂತಂದ್ರೆ ನಾನು ಇಲ್ಲಿಗೆ ಬರೋಕ್ ಮೊದಲು ಗೊತ್ತಿರಲಿಲ್ಲ ಈ ಸ್ಕೂಲ್ನ ನೀವೇ ಶುರು ಮಾಡ್ತಾ ಇದ್ದೀರಿ ಅಂತ. ಒಂದು ವೇಳೆ ಗೊತ್ತಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾ ಇರಲಿಲ್ಲ ಅಂತಲ್ಲ. ನಮ್ಮ ಪಕ್ಕದ ಊರಲ್ಲೇ ಇಷ್ಟು ದೊಡ್ಡ ಸ್ಕೂಲ್ ಶುರುವಾಗಿದೆ, ಅಲ್ಲಿ ನಾನು ಕೆಲಸ ಮಾಡ್ತೀನಿ. ಆ ಸಂತೋಷ, ಹೆಮ್ಮೆ, ಅಭಿಮಾನ ಎಲ್ಲ ಇದೆ ನನಗೆ. ಆದರೆ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಹಿಂದಿನ ರೇಣುಕಮ್ಮ ಅಲ್ಲ, ಬದಲಾಗಿದ್ದೀನಿ. ನಿಮ್ಮ ಮಾತು ಕೇಳಿ ತುಂಬ ಸಂತೋಷ ಆಯ್ತು ನನಗೆ. ನನ್ನ ಕರೆದು ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಬರ್ತೇನೆ. ಅಯ್ಯೋ ರವೀಂದ್ರ, ನನಗೆ ಬುದ್ಧಿ ಹೇಳಕ್ ಬರ್ತೀಯಾ? ನಿನ್ನ ಕರೆಸಿರೋದು ಪಾಠ ಮಾಡೋದಕ್ಕಲ್ಲ, ನಿನಗೆ ಪಾಠ ಕಲಿಸೋದಕ್ಕೆ. ಸೂರ್ಯಕಾಂತಿ